ಹಾಯ್, ನಮ್ಮ ಪಂಚ್ ಬಂಟು ಚಾನಲ್ಗೆ ಸ್ವಾಗತ. ಪಲಾವ್ ಮಾಡೋಣ ಅಂತ ಪಲಾವ್ಗೆ ತರಕಾರಿ ಹಚ್ತಾ ಇದ್ದಾರೆ ನನ್ನ ತಮ್ಮಂದಿರು. ಹಾಗೆ ನಮ್ಮಪ್ಪ ಪಲಾವ್ಗೆ ಪಾತ್ರೆ ಇಟ್ಟು ಒಗ್ಗರಣೆ ಹಾಕಿ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಘಾಟಿ ಸುಬ್ರಹ್ಮಣ್ಯ ಹೋಗ್ತೀವಲ್ಲ, ಅಲ್ಲಿಗೆ ಊಟ ತೊಗೊಂಡೋಗಿ ಊಟ ಮಾಡೋಣ ಅಂತ ಎಲ್ಲ ರೆಡಿಯಾಗಿ ಎತ್ಕೊಂಡು ಹೊರಟ್ವಿ. ಎಲ್ಲರೂ ಒಂದೇ ಕಾರಲ್ಲಿ ಜಾಗ ಸಾಲಲ್ಲ ಅಂತ ಒಂದು ಕಾರಲ್ಲಿ ಒಂದು 6 ಜನ ಕೂತ್ಕೊಂಡು ಇನ್ನೆರಡು ಬೈಕಲ್ಲಿ, ಇದು ನಮ್ಮಪ್ಪ, ಇದು ನಾನು, ಇದು ನಮ್ಮ ದೊಡ್ಡಮ್ಮ, ಇದು ನಮ್ಮಮ್ಮ, ಇದು ನನ್ನ ತಮ್ಮ ಎಲ್ಲ ಹೊರಟ್ವಿ. ಮಧ್ಯದಾರದಲ್ಲಿ ಸೈಡಲ್ಲಿ ಗಾಡಿ ಹಾಕಿ ಒಂದು ದೇವಸ್ಥಾನ ಹತ್ರ ಎಲ್ಲರೂ ಒಟ್ಟಿಗೆ ಟಿಫನ್ ಮಾಡಿದ್ವಿ. ಮತ್ತು ಘಾಟಿ ಕಡೆ ಹೊರಟ್ವಿ. ಹಾಗೆ ಘಾಟಿ ದೇವಸ್ಥಾನ ಒಳಗಡೆ ಹೋದ್ವಿ. ದೇವ್ರ ದರ್ಶನ ಎಲ್ಲ ಮುಗೀತು. ಹಾಗೆ ಫ್ಯಾಮಿಲಿ ಫೋಟೋ ತಗೊಳ್ಳೋಣ ಅಂತ ಎಲ್ಲ ಒಂದೆರಡು ಫ್ಯಾಮಿಲಿ ಫೋಟೋ ತಗೊಂಡ್ವಿ. ಫ್ಯಾಮಿಲಿ ಫೋಟೋ ತಗೊಂಡು ಆಚೆ ಬಂದ್ವಿ. ಆಚೆ ಬಂದಾಗ ಇಲ್ಲೊಂದು ಚಿಕ್ಕದೊಂದು ದೇವಸ್ಥಾನ ಇದೆ. ಇದೇ ಮೂಲ ವಿಗ್ರಹ ಘಾಟಿ ಸುಬ್ರಹ್ಮಣ್ಯದು. ನೋಡಿ ಕಣ್ತುಂಬಿಕೊಳ್ಳಿ. ದೇವಸ್ಥಾನ ಹಿಂದ್ಗಡೆ ಕಲ್ಯಾಣಿ ಇದೆ. ಆ ಕಲ್ಯಾಣಿ ನೋಡೋಣ ಅಂತ ಎಲ್ಲರೂ ಹೊರಟ್ವಿ, ಒಬ್ಬೊಬ್ಬರಾಗಿನೇ ಮೆಟ್ಲಿಳ್ದು. ಅಲ್ಲಿ ಯಾರಾದರೂ ನಾಗರದೋಷ ಅಥವಾ ಏನಾದರೂ ದೋಷ ಇದ್ದರೆ ಇಲ್ಲಿ ಬಂದು ಎಲ್ಲರೂ ನಾಗರಕಲ್ಲು ಹಾಕಿ ಪೂಜೆ ಮಾಡಿಸಿ ಮಾಡ್ತಾರೆ. ಅವ್ರಿಗೆಲ್ಲ ಒಳ್ಳೆಯದಾಗುತ್ತೆ. ನಿಮಗೂ ಏನಾದರೂ ದೋಷ ಇದ್ದರೆ ನಾಗರಕಲ್ಲು ಹಾಕಿ ಪೂಜೆ ಮಾಡಿ. ನೋಡಿ ಎಷ್ಟು ದೇವರುಗಳು ಇದ್ದಾವೆ. ಎಷ್ಟು ಜನ ಬಂದು ಹರಕೆ ಮಾಡಿಕೊಂಡು ನಾಗರಕಲ್ಲು ಹಾಕಿದ್ದಾರೆ. ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗಿದೆ. ನಿಮಗೂ ಏನಾದರೂ ದೋಷ ಇದ್ದರೆ ನೋಡಿ. ಕಲ್ಯಾಣಿ ಇದು. ಕಲ್ಯಾಣಿಲಿ ಏನಾದರೂ ದೋಷ ಅಥವಾ ಏನಾದರೂ ಇದ್ದರೆ ಈ ಕಲ್ಯಾಣಿ ನೀರು ತೊಗೊಂಡು ಮೇಲೆ ಬಂದು ಸ್ನಾನ ಮಾಡ್ಕೊಬೇಕು. ಚರ್ಮ ರೋಗ ಇರುವಂಥವ್ರು ಈ ನೀರನ್ನು ಮೈ ಮೇಲೆ ತುಂಬಿಸ್ಕೊಳ್ಬೇಕು. ಈ ಕಲ್ಯಾಣಿ ಒಳಗಡೆ ಕೈ ಕಾಲು ಏನು ತೊಳಿಬಾರ್ದು. ಅದಕ್ಕೆ ಗೇಟ್ ಬೀಗ ಹಾಕ್ಬಿಟ್ಟಿದ್ದಾರೆ, ಯಾರು ಕೆಳಗಡೆ ಇಳಿಬಾರ್ದು ಅಂತ. ಮತ್ತು ಈ ನಾಗರಕಲ್ಲು ಹತ್ರ ಬಂದು ಎಲ್ಲರೂ ಪೂಜೆ ಮಾಡಿ ನಮಸ್ಕಾರ ಹಾಕ್ಕೊಂಡು ಮತ್ತೆ ಈ ಕಡೆ ಪಕ್ಕದಲ್ಲೇ ಇನ್ನೊಂದು ಚಿಕ್ಕ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂತ ಎಲ್ಲ ಹೊರಟ್ವಿ. ಇಲ್ಲಿ ಕೋತಿ ಕಾಟಗಳು ತುಂಬ ಇದೆ. ಕೋತಿಗೆ ಯಾರೋ ಚಪಾತಿ ಕೊಟ್ಟಿದ್ದಾರೆ. ಎಲ್ಲ ದೇವಸ್ಥಾನ ಎಲ್ಲ ಸುತ್ತಕೊಂಡು ನೋಡ್ಕೊಂಡು ನಿಂತಿದ್ರೆ ಇಲ್ಲಿ ನನ್ನ ತಮ್ಮ ಅಲ್ಲಿ ಬರ್ದಿರೋ ಹೆಸರನ್ನೆಲ್ಲ ಮಂತ್ರದ ಥರ ಓದ್ತಾ ಇದ್ದಾನೆ. ನೋಡಿ, ನೀವು ಕೇಳಿಸ್ಕೊಳ್ಳಿ. ದೇವಸ್ಥಾನ ನೋಡ್ಕೊಂಡು ಮತ್ತೆ ಡ್ಯಾಮ್ ಕಡೆ ಹೊರಟ್ವಿ ಎಲ್ಲರೂ. ಡ್ಯಾಮಲ್ಲಿ ನೀರಿದೆ ನೋಡ್ಕೊಬರೋಣ ಅಂತ. ಇವ್ರು ಯಾರೂ ನೋಡಿರಲಿಲ್ಲ ಡ್ಯಾಮಲ್ಲಿ ಡ್ಯಾಮ್ನ ಯಾವುದನ್ನು ನೋಡಿಲ್ಲ. ನಾವು ಹತ್ರ ಇದ್ದೀವಲ್ಲ ಹಂಗಾಗಿ ನೋಡಿದ್ದೀವಿ. ಇವ್ರು ಯಾರು ನೋಡಿಲ್ಲ, ನೋಡಲಿ ಅಂತ ಕರ್ಕೊಂಡು ಹೋದ್ವಿ. ಹೋದರೆ ಸ್ವಲ್ಪ ಚಿಕ್ಕದಾಗಿ ನೀರು ಬರ್ತಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಎಲ್ಲ ಒಂದು ಫ್ಯಾಮಿಲಿ ಫೋಟೋ ವಿಡಿಯೋ ಎಲ್ಲ ತೆಕ್ಕೊಂಡು ಕೂತ್ಕೊಂಡಿದ್ವಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಎಲ್ಲರೂ ಡ್ಯಾಮ್ ನೋಡಿಕೊಂಡು ಹೊರಟ್ವಿ. ತುಂಬ ದಿವಸಗಳಾಗಿತ್ತು ನಾವು ಈ ಥರ ಖುಷಿ ಖುಷಿಯಾಗಿ ಎಲ್ಲರೂ ಒಟ್ಟಿಗೆ ಹೋಗಿ ನೋಡಿಕೊಂಡು ಸುತ್ತಾಡ್ಕೊಂಡು ಬರೋದಕ್ಕೆ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಈ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಹಾಸ್ಪಿಟ್ಲ್ಗೆ. ಇದೇ ಥರ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು.